ನೋಡಿ, ನಮ್ಮದು ಭಾರತ ದೇಶ ಜಾತ್ಯತೀತ ದೇಶದಲ್ಲಿ, ಇದರಲ್ಲಿ ಡೆಮೋಕ್ರಸಿ. ಇಲ್ಲಿ ನಾವು ಹಲವು ಜಾತಿವಾರುಗಳು ಜನಾಂಗದವರು ಇದ್ದೇವೆ. ಇಲ್ಲಿ ಜಾತಿ ಅನ್ನೋದು ಬರೋದಿಲ್ಲ, ಧರ್ಮ ಇವೆಲ್ಲರ ಬಗ್ಗೆ ವಿಷ ಬೀಜ ಬಿತ್ತುವಂಥ ಈ BJP ಸರ್ಕಾರವನ್ನು ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಕಿತ್ತೆಸೀತೀವಿ. ಹಾಗೂ ಈ ರಾಮ ಮಂದಿರ ವಿಷಯದೊಳಗೆ ಹೇಳ್ಬೇಕಂತಂದ್ರೆ ರಾಜಕೀಯ ಅಂತೂ ಅವರು BJP ಅವ್ರ ಕೆಲಸನ ಅದ ಐತಿ. ಯಾಕಂತಂದ್ರೆ ನಾವು ರಾಜಕೀಯ ಮಾಡೋದಂತಂದ್ರೆ ಜಾತಿ ಮೇಲೆ ರಾಜಕಾರಣ ಮಾಡ್ತಾರೆ ಅವರು BJP ಅವ್ರ. ಹಾಗಾಗಿ ಈ ನಮ್ಮ ಭಾರತದ ಪ್ರಜಾಪ್ರಭುತ್ವ ಒಳಗೆ ನಾವು ಎಲ್ಲ ಸರ್ವ ಧರ್ಮದೊಳಗೆ ಅಂತಮ್ರಿಂದ ನಾವು ಜೀವನ ನಡೆಸ್ತಾ ಇದ್ದೀವಿ. ಯಾವುದೇ ರೀತಿ ಇಲ್ಲಿ ಜಾತಿ ವಿಷಯ ಬೀಜ ಬಿತ್ತೋಕೆ ಇವ್ರೇನು BJP ಅವ್ರು ಮಾಡ್ತಾರೆ, ಇವ್ರದ್ದು ಆಟ ನಡೆಯಂಗಿಲ್ಲ. ಲೋಕಸಭಾ ಚುನಾವಣೆ ಒಳಗೆ ನಾವು 28 ಕ್ಷೇತ್ರಕ್ಕೆ 28 ನಾವು ಗೆಲ್ತೀವಿ. ರಾಮ ಮಂದಿರ ವಿಚಾರವಾಗಿ ಹೇಳಿರ್ಬೋದು, ದೇವ ಒಬ್ಬ ನಾಮ ಹಲವು ಅನ್ನುವಂಥ ಮಾತನ್ನು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ನೇತೃತ್ವ ಈ ಕಾಂಗ್ರೆಸ್ ಸರ್ಕಾರ ಸಂಪೂರ್ಣ 5 ವರ್ಷ ಆಡಳಿತ ಸುಭದ್ರವಾಗಿ ನಡೆಸುತ್ತೆ. ಇದರಲ್ಲಿ ಎರಡು ಮಾತಿಲ್ಲ. ಭಾಗ್ಯಗಳಂತ ಕೊಟ್ಟಂಥ ಸರ್ದಾರ ಯಾರು ಇದ್ದರೆ ಅದು ಮಾನ್ಯ ಮುಖ್ಯಮಂತ್ರಿಗಳಾದಂಥ ನಮ್ಮ ಸಿದ್ದರಾಮಯ್ಯ ಸಾಹೇಬ್ರಂತ ಹೇಳಕ್ಕೆ ಇಷ್ಟಪಡ್ತೀನಿ. ಬಡವರಿಗೆ ಅನ್ನಭಾಗ್ಯ, ಕ್ಷೀರಭಾಗ್ಯ ಮತ್ತು ಯುವ ನಿಧಿ, ಶಕ್ತಿ ಯೋಜನೆ, ಗೃಹ ಜ್ಯೋತಿ, ಗೃಹಲಕ್ಷ್ಮಿ ಇವು ಎಲ್ಲ ಯೋಜನೆಗಳನ್ನು ಕೊಟ್ಟಂಥ ಈ ಕಾಂಗ್ರೆಸ್ ಸರ್ಕಾರ ಮುಂದಿನ ದಿನಮಾನಗಳಲ್ಲಿ 28 ಲೋಕಸಭಾ ಕ್ಷೇತ್ರಗಳಲ್ಲಿ 28ಕ್ಕೂ ನಾವು ಗೆಲ್ತೇವೆ ಅನ್ನುವ ನಮ್ಮ ವಿಶ್ವಾಸ ನಮ್ಮಲ್ಲಿ ಮೂಡಿದೆ. ಮುಂದಿನ ಬರುವ ದಿನಮಾನಗಳಲ್ಲಿ ಕೇಂದ್ರ ಸರ್ಕಾರದಲ್ಲಿ ಇಂಡಿಯಾ ಮೈತ್ರಿಕೂಟದ ಸರ್ಕಾರ 100ಕ್ಕೆ 100ರಷ್ಟು ಖಚಿತ ಈ ದೇಶದಲ್ಲಿ ಬರ್ತದೆ. ಅದಕ್ಕೆ ಮಾದರಿ ಈ ನಮ್ಮ ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ಸರ್ಕಾರನೇ ಕಾರಣ ಅಂತ ಹೇಳಬಯಸ್ತೀನಿ ನಾನು. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.